ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪಿಂಜಾರ ನದಾಫಾ ಮನಸೂರಿ ಮುಖಂಡರ ಸಮ್ಮೇಳನ. ಅಖಿಲ ಭಾರತ ಪಿಂಜಾರ ನದಾಫ್ ಮನಸೂರಿ ಸಂಘಗಳ ಮಹಾಮಂಡಳ ಹುಬ್ಬಳ್ಳಿ ಇದರ ತ್ಯಾಜ್ಯ ಹಾಗೂ ಜಿಲ್ಲಾ ಘಟಕ ಪ್ರಾರಂಭೋತ್ಸವ ಅದ್ದೂರಿಯಾಗಿ ನಡೆಯಿತು. ಸಮಾಜದ ಚಿಂತಕರು ಮುಖಂಡರಲ್ಲಿ ಖುಷಿ ಎದ್ದು ಕಾಣ್ತಿತ್ತು. ಮುಸ್ಲಿಂ ಸಮುದಾಯದಲ್ಲೇ ಹಿಂದುಳಿದ ಸಮಾಜದ ಮುಖಂಡರುಗಳ ಲೋಕಾಪುರದಲ್ಲಿ ಸಮಾಗಮವಾಗಿತ್ತು. ಸಮಾಜದ ನೂರಾರು ಜನರಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಜ್ಞಾನೇಶ್ವರ ಮಠದ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಗಿಡಕ್ಕೆ ನೀರುಣಿಸುವ ಮೂಲಕ ಚಾಲನೆಯನ್ನ ನೀಡಲಾಯಿತು. ಇದೇ ವೇಳೆ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ನೇಮಕ ಮಾಡಿ ಆದೇಶ ಪತ್ರವನ್ನ ನೀಡಲಾಯಿತು. ನೇಮಕವಾದ ಎಲ್ಲರಿಗೂ ಆದೇಶ ಪತ್ರ ನೀಡಿ ಶುಭ ಕೋರಲಾಗಿದೆ. ರಾಜ್ಯಾಧ್ಯಕ್ಷರಾಗಿ ಶ್ರೀ ಕಜಂಬರ ನದಾಫಾ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಅಬ್ದುಲ್ ರಜಾಕ್ ಲಾಲಾ ಸಾಬಾ ನದಾಫಾ ನೇಮಕ ಮಾಡಲಾಯಿತು. ಅಖಿಲ ಭಾರತ ಪಿಂಜಾರ ನದಾಫಾ ಮನಸೂರಿ ಸಂಘಗಳ ಮಹಾಮಂಡಳದ ರಾಷ್ಟ್ರೀಯ ಅಧ್ಯಕ್ಷ ಫಕ್ರುದ್ದೀನ್ ಗೊರವನಕೊಳ್ಳ ಮಾತನಾಡಿ ಏಳಿಗೆಗೆ ಶ್ರಮಿಸುವುದಾಗಿ ತಿಳಿಸಿದರು. ಸಮಾಜದ ಮುಖಂಡರು ತಮ್ಮ ತಮ್ಮ ವಿಚಾರಗಳನ್ನ ಹಂಚಿಕೊಂಡರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಸಮಾಜದ ಯುವಕರು ಹಿರಿಯ ಮಹಿಳೆಯರಿಗೂ ಗೌರವಿಸಿ ಪ್ರೋತ್ಸಾಹಿಸಲಾಯಿತು. ಲೋಕಾಪುರ ಹಿರೇಮಠ ಡಾಕ್ಟರ್ ಚಂದ್ರಶೇಖರ್ ಮಹಾಸ್ವಾಮಿಗಳು, ಪಿಂಜಾರ ನದಾಫಾ ಮನಸೂರಿ ಸಮುದಾಯದ ನೂರಾರು ಬಾಂಧವರು, ನೂತನ ಪದಾಧಿಕಾರಿಗಳು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ವರದಿ ಉಸ್ಮಾನ ಬಾಗವಾನ, ನ್ಯೂಸ್ 26 ಕನ್ನಡ, ತಾಳಿಕೋಟೆ. ಈ ಒಂದು ಸಮಾರಂಭದಲ್ಲಿ ಫರೀದ್ ನದಾಫ್ ಹಾವೇರಿ, ಮೈಬೂರ್ ರಾಮೂರ್ ಅಧ್ಯಕ್ಷರು, ಚಾಂದತಾರ ಮಂದಿರ್ ಲೋಕಾಪುರ್ ಇವರಿಗೆ ಪ್ರೀತಿಯ ಗೌರವಪೂರ್ವಕ ಸನ್ಮಾನ ಈ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯ ಮಾಡಿದ್ದಾರೆ. ಮೈಬೂರ್ ರಾಮೂರ್, ಫರೀದ್ ನದಾಫ್ ಹಾವೇರಿ, ಆನಂದರಿ ಬಾಗಲಕೋಟೆ, ಫರೀದ್ ನದಾಫ್ ಕೋಶಾಧ್ಯಕ್ಷರು ಮುಧೋಳ್ ನಗರ ಘಟಕ, ಬದ್ರಿನಾಥ್ ಸಾ ನದಾಫ್ ಮುಧೋಳ್ ನಗರ ಘಟಕ ಸಂಘಟನಾ ಕಾರ್ಯದರ್ಶಿಗಳು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.